ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕ್ರಿಕೆಟ್, ಅದು ಮಹಿಳಾ ಕ್ರಿಕೆಟ್ ಫೈನಲ್ ವರ್ಲ್ಡ್ ಕಪ್ ಭಾರತೀಯ ಎಂಟ್ರಿ ಭಾಳ ಖುಷಿ ಪಡೋ ವಿಷಯ. ಯಾಕಂದರೆ ಸಂಪ್ರದಾಯಬದ್ಧ ವಾತಾವರಣದಲ್ಲೇ ವಿಶೇಷವಾಗಿ ಭಾರತೀಯರಲ್ಲಿ ಸಂಪ್ರದಾಯಗಳು ಸಾಕಷ್ಟು ಹುದಿ ಹೋಗಿದ್ದಾವೆ. ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬಿಡಲಾರ್ದ ಗೃಹಲಕ್ಷ್ಮಿ ಅಂತೇಳಿ ಗೃಹ ಬಂಧನ ಮಾಡಿ ಬೆಳೆಸಿದಂಥ ದೇಶ ಇದು. ಹೊರದ್ರಲ್ಲಿ ಎರಡು ಮಾತಿಲ್ಲ. ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನುವಂಥ ಮನುಸ್ಮೃತಿಯ ಮನಸ್ಸು ಇವತ್ತೂ ನಮ್ಮಲ್ಲಿ ಸಾಕಷ್ಟದ. ಇಂಥ ಪ್ರಸಂಗದಲ್ಲ ನಮ್ಮ ತರುಣ ಯೌವನಗಿತ್ತಿಯ ಹೆಣ್ಣು ಮಕ್ಕಳು ಇವತ್ತು ವರ್ಲ್ಡ್ ಕಪ್ ಫೈನಲ್ ತಲುಪಿದ್ದಾರೆ. ಇದೇನು ಸಣ್ಣ ಸಾಧನೆ ಅಲ್ಲ. ಇವತ್ತು ನಮ್ಮ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಇವೆಲ್ಲ ಸಂಪ್ರದಾಯವಾದ ಅಲ್ಲಲ್ಲಿ ಕಟ್ಟಡಗಳು, ವಿದ್ಯಾಭ್ಯಾಸ ಇಲ್ಲದ್ದು, ಶಿಕ್ಷಣ ಇಲ್ಲದ್ದು, ಇವೆಲ್ಲ ಕಾರಣಕ್ಕಾಗಿ ವಿಶೇಷವಾಗಿ ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗೆ ಬಿಡಲಾರಂಥ ವಾತಾವರಣ ಇರೋದ್ರಿಂದಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಹೆಣ್ಮಕ್ಕಳು ಈ ಒಂದು ಹಂತಕ್ಕೆ ಒಂದು ನಿಲ್ತಾ ಇದ್ದಾರಪ್ಪ ಅನ್ನೋದು ವಿಶ್ವಮಟ್ಟದ, ಅದರಲ್ಲೂ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಭಾಳ ಬಲಾಢ್ಯ ದೇಶಗಳು. ಅದರಲ್ಲೂ ಮಹಿಳೆಯರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಅಲ್ಲದ ಬೆಳೆಯೋದಕ್ಕೆ ಮತ್ತೇನು ಆರ್ಥಿಕವಾಗಿ ಭದ್ರತೆ, ಸುಭದ್ರತೆ. ಇವತ್ತು ನೋಡ್ರಿ, ವೆಸ್ಟ್ ಇಂಡೀಸ್ ಬಹಳ ಸ್ಟ್ರಾಂಗ್ ಇದ್ದಂಥ ಟೀಮ್ ಒಂದು ಕಾಲಕ್ಕೆ. ಪುರುಷರದ್ದು, ಹೆಣ್ಮಕ್ಳು ಅಷ್ಟೇ ಇದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲೇ ಅವಕಾಶಗಳಿಲ್ಲ ಅನ್ನಿಸ್ತಾ ಇದೆ ಪಾಪ. ಇವತ್ತು 4-5 ಜೀಬಗಳು ಕೊಡ್ಕೊಂಡು ರಾಷ್ಟ್ರದ ಕಲ್ಪನೆ ಇಲ್ಲ. ಹೀಗಾಗಿ ಅವ್ರಿಗಿಂತ ನಾವು ಹೆಚ್ಚು, ನಮ್ಗೆ ನೀವು ಹೆಚ್ಚಂತೆ ಇತಿ ಕಾಲದಲ್ಲಿ ಇವತ್ತು ಆ ವೆಸ್ಟ್ ಇಂಡೀಸ್ ಟೀಮ್ಗಳು ಏನಾಗಿಬಿಟ್ಟಿದಪ್ಪ ಅಂದ್ರೆ ಒಂದು ವೀಕೆಸ್ಟ್ ಆಫ್ ದ ವರ್ಲ್ಡ್ ಅನ್ನುವಂಥದ್ದಾಗಿದೆ. ಹೆಣ್ಮಕ್ಳಂತೆ ಅವರು ಪಾಪದಾಗ್ಯಾರ. ಪಾಕಿಸ್ತಾನದಲ್ಲೂ ಸಹ ಅದ ಹಾಡು, ನಮ್ಮ ಹಾಡನ್ನು ಅಲ್ಲೂ ಸಂಪ್ರದಾಯವಾದಿಗಳು, ಮೂಲಭೂತವಾದಿಗಳು ಒಬ್ಬ ಹೆಣ್ಮಕ್ಳನ್ನ ಹೊರಗೆ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಂಥ ಪರಿಸ್ಥಿತಿಯಲ್ಲೂ ಕೆಲವೊಂದು ಹೆಣ್ಮಕ್ಳ ಮೇಲೆ ಎದ್ದು ಬಂದಿದ್ದಾರೆ. ಇವು ದೊಡ್ಡ ಸಾಧನೆ. ಅಂಥ ಪ್ರಸಂಗದಲ್ಲೇ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲು ಹೇಳಬೇಕಾಗಿದೆ ಇದನ್ನು. ಯಾಕೆಂದರೆ ಇವೇನು ಕ್ರಿಕೆಟ್ ಮತ್ತು ಫುಟ್ಬಾಲ್ ಮತ್ತೇನು ಇರಲಿ, ಹಾಕಿ, ಇವೆಲ್ಲ ಏನು ಪುರುಷ ಪ್ರಧಾನ ಆಟಗಳ್ರಿ. ಎಲ್ಲ ಇವು ಬಡಿ ಕಡಿ ಓಡು ಹಿಡಿ ಶಕ್ತಿಯ ಪ್ರಧಾನ ಆಟಗಳು. ಇಂಥಲ್ಲ ಹೆಣ್ಮಕ್ಳು ಬರ್ತಾ ಇರೋದು ಭಾಳ ಸಂತೋಷ ಪಡೋ ವಿಷಯ. ಮತ್ತು ಇವತ್ತಂತೂ ನಾವು ಖುಷಿ ಮತ್ತಷ್ಟು ಅಂದರೆ, ಒಂದು ಸೌತ್ ಆಫ್ರಿಕಾ ಒಂದು ಕಡೆ, ಇನ್ನೊಂದು ಕಡೆ ಭಾರತದ ಮಹಿಳೆಯರು ಫೈನಲ್ಗೆ ಬಂದಿದ್ದಾರೆ. ವರ್ಲ್ಡ್ ಕಪ್ ಫೈನಲ್, ಅದು ಬಲಿಷ್ಠ ಆಸ್ಟ್ರೇಲಿಯಾ, ಬಲಿಷ್ಠ ಇಂಗ್ಲೆಂಡ್ ಸೋಲಿಸಿ. ಇದನ್ನು ಬಲಿಷ್ಠ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಅಲ್ಲಿ ಎಲ್ಲ ಸವಲತ್ತುಗಳಿದ್ದಾವೆ ಹೆಣ್ಮಕ್ಳಿಗೆ. ಪುರುಷರೇ ಅಷ್ಟೇ ಸಮಾನವಾಗಿ ಅಲ್ಲಿದ್ದಾರೆ ಹೆಣ್ಮಕ್ಳು ಸಹಿತ. ವಿದ್ಯಾಭ್ಯಾಸದಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಆರ್ಥಿಕವಾಗಿ ಭದ್ರತೆ ದೃಷ್ಟಿಯಿಂದ ಇರ್ಬೋದು. ಅಂಥ ಒಂದು ಮಹಿಳೆಯರನ್ನು ಸೋಲಿಸಿ ಫೈನಲ್ಗೆ ಬರೋದು ಇದು ಹುಡುಗಾಟ ಅಲ್ಲ. ಮೊದಲ ಎರಡೂ ಟೀಮ್ಗಳಿಗೆ, ಜೊತೆಗೆ ಪಾಕಿಸ್ತಾನ ಟೀಮ್ಗೂ ಸಹಿತ, ಶ್ರೀಲಂಕಾ ಟೀಮ್ಗೂ ಸಹಿತ ನಾವು ಇವತ್ತು ಆಡ್ಸಪ್ ಇಡಬೇಕಾಗ್ಯದ. ಅದು ಇಂಥ ವಾತಾವರಣ ಹೇಳಿಲ್ಲ ನೀವು. ಇಂಥ ಪ್ರಸಂಗದಲ್ಲೇ ಇವರು ಬೆಳೆದು ಸುಲಭದ ಮಾತಲ್ಲ. ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಬೇಕು, ಮದುವೆ ಆಗಿದ್ದರೆ ಗಂಡನ ಸಪೋರ್ಟ್ ಬೇಕು, ವಾತಾವರಣ ಬೇಕು. ಸುತ್ತಮುತ್ತಲಿನ ವಾತಾವರಣದಲ್ಲಿ ಭಾಳ ಸಣ್ಣದಾಗಿ ಮಾತಾಡೋದು ಜನ ಇಲ್ಲಿದ್ದಾರೆ. ಹೆಣ್ಮಕ್ಳು ಆಡ್ಲಿಕ್ಕೆ ಹೋದ್ರೆ ಏನಪ್ಪ ಮದುವೆ ಮಾಡಿಕೊಡು ಅಂತ ಹೆಣ್ಮಕ್ಳು ಯಾಕೆ ಅಂತೇಳಿ ಇದೆಲ್ಲ ಏನೂ ಇರಲಿ. ಹೇಗೆ ಮಾತನ್ನು ಇವತ್ತು ಹೇಳಬೇಕಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರ ಟೀಮ್, ಅದೇ ಕಾಲಕ್ಕೆ ಸೌತ್ ಆಫ್ರಿಕಾದ ಲಾರಾ ವೋಲ್ವಾಲ್ಸ್ ಇವರ ಟೀಮ್ ಇವತ್ತು ಫೈನಲ್ಗೆ ಬಂದಿದ್ದಾರೆ. ನಾವು ಗೆಲ್ತೀವಿ ವರ್ಲ್ಡ್ ಕಪ್. ಯಾರೂ ಗೆಲ್ಲಲಿ, ಇವತ್ತು ಇತಿಹಾಸ. ಯಾಕಂದ್ರೆ ಆಸ್ಟ್ರೇಲಿಯಾ ಟೀಮ್ 7 ಸಲ ವರ್ಲ್ಡ್ ಕಪ್ಪನ್ನು ಗೆದ್ದದ. 1 ಅಲ್ಲ, 2 ಅಲ್ಲ, 3 ಅಲ್ಲ, 7 ಸಲ. ಅದೇ ಸಮಯದಲ್ಲಿ ಇಂಗ್ಲೆಂಡ್ 5 ಸಲ ಫೈನಲಲ್ಲಿ ಗೆದ್ದದ. ಎರಡೂ ಟೀಮ್ಗಳು ಭಾಳ ಬಲಿಷ್ಠ ವರ್ಲ್ಡ್ದಲ್ಲೇ. ಯಾಕಂದ್ರೆ ಹೇಳ್ತಿಲ್ಲ ಆರಂಭದಲ್ಲಿ ಮಗ, ಇಲ್ಲಿ ಎಲ್ಲ ರೀತಿಯ ಸಪೋರ್ಟ್ ಆ ಹೆಣ್ಮಕ್ಳಿಗಿದೆ. ಆದರೆ ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಇನ್ನೂ ಅರೆ ಮನುಷ್ಯನ ಜನ ಸಾಕಷ್ಟು ಇದ್ದಾರೆ. ಸಾಕಷ್ಟು ಇನ್ನೂ ಹಳ್ಳಿಗಾಡು ಜನರಲ್ಲೇ ಇನ್ನೂ ಪಾಪ ದೊಡ್ಡವರಾದ ತಕ್ಷಣ, ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡಿಕೊಟ್ಟು ಹೆಣ್ಮಕ್ಳು ಕೈ ತೊಳ್ಕೊಂಡ್ಬಿಡುವಂಥ ಅನೇಕ ನಾವು ಕುಟುಂಬಗಳನ್ನ ನೋಡ್ತಾ ಇದ್ದೀವಿ. ಸ್ವತಃ ನಮ್ಮ ಮನುಷ್ಯರು ಇನ್ನೂ ಒಂದು ಸ್ವಲ್ಪ ಆಗಿದೆ. ಅದೇ ರೀತಿಯ ಸ್ಥಿತಿ ನಮ್ಮಲ್ಲಿದ್ದಾವೆ. ಹೀಗಾಗಿ ಇವತ್ತು ಇವರು ವರ್ಲ್ಡ್ ಕಪ್ ಫೈನಲ್ಗೆ ಬಂದಿದ್ದು ಎರಡೂ ಟೀಮ್ಗಳು ಭಾಳ ಸಂತೋಷ ಪಡುವಂಥ ವಿಷಯ. ಅವ್ರಲ್ಲಿ ಯಾರು ಗೆದ್ದು ಸಂತೋಷ. ಆದರೂ ಭಾರತೀಯ ಮಹಿಳೆಯರು ಗೆದ್ರಂತೂ ಎಲ್ಲಿಲ್ಲದ ಖುಷಿ. ಯಾಕಂದರೆ 1983ರಲ್ಲಿ ಇಂಥ ಸಾಧನೆಯನ್ನು ಮಾಡಿದವರು ಕಪಿಲ್ ದೇವ್. ಆವತ್ತಿನ ಬಲಿಷ್ಠ ಟೀಮ್ 2 ಸಲ ವರ್ಲ್ಡ್ ಕಪ್ ಗೆದ್ದಂಥದ್ದು, 3ನೇದು ಹ್ಯಾಟ್ರಿಕ್ ಮಾಡಕ್ಕೆ ಹೊರಟಂಥ ವೆಸ್ಟ್ ಇಂಡೀಸ್. ಅದರಲ್ಲೂ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಆವತ್ತಿನ ದಿಗ್ಗಜ ಆಟಗಾರರು ಕ್ಲೈವ್ ಲಾಯ್ಡ್ ಹೆಸರು ಕೇಳಿದ ಸಾಕು ಭಯ ಹೊಡ್ತದೆ. ಅದೇ ಕಾಲಕ್ಕೆ ಮಾರ್ಷಲ್ ಬಾಲರ್, ಆ್ಯಂಡಿ ರಾಬರ್ಟ್ಸ್ ಬಾಲರ್, ಹೋಲ್ಡಿಂಗ್ ಬಾಲರ್, ಬ್ಯಾಟ್ಸ್ಮನ್ ವಿವಿಯನ್ ರಿಚರ್ಡ್,
ಇವೆಲ್ಲ ರೀ ಭೀಕರ, ಒಬ್ಬರಿಗೆ ದೈತ್ಯ ಟೀಮ್ ಅಂತಿದ್ರು. ಅಂಥ ಟೀಮಾಗ ನಮ್ಮ ದೇಶದ ಈ ಆಟಗಾರ ಸಾಲ ಒಬ್ಬ ಮಿಡಲ್ ಏನಪ್ಪ ಅಂತಂದ್ರೆ ಮಿಡಲ್ ಫಾಸ್ಟ್ ಬಾಲರ್, ಮೀಡಿಯಮ್ ಪೇಸ್ ಬಾಲರ್ ಕಪಿಲ್ ದೇವ್ ಆಡೋದವ್ರಿಗೆಲ್ಲ ಸಣ್ಣ ಹುಡುಗರು ಚೆಂಡು ಹೋದಂಗೆ ಆಗ್ತದೆ. ಅಂಥವ್ರು ಅವತ್ತು ಅದನ್ನು ಗೆದ್ದರು ಅನ್ನುವಂಥದ್ದು. ಅದರಲ್ಲೂ ಜಿಂಬಾಬ್ವೆ ವಿರುದ್ಧ 175 ರನ್ನ ಒಬ್ಬನೇ ಗೆದ್ದಿದ್ದು ಒಂದು ಇತಿಹಾಸ ಸಾಧನೆ ನಮ್ಮ ಕಪಿಲ್ ದೇವ್ ಅವರು ಅವತ್ತು ಆಡಿದ ಹೋಗಿದ್ರೆ ಗೆಲ್ಲದ ಹೋಗಿದ್ರೆ ಫೈನಲ್ಗೆ ಬರ್ತಾ ಇರಲಿಲ್ಲ. ಫೈನಲ್ದಲ್ಲಿ ಆಡಿದ್ದು ಬೇರೆ, ಅದು ಪವಾಡಾಗಿ ಹೋಗಿಬಿಡ್ತು. ಅದು ಪವಾಡ, ನಿಮಗೆ ಗೊತ್ತದ ಆ ವಿಷಯ. 183 ರನ್ ಹೊಡಿತಾರೆ ಭಾರತೀಯರು, ಅವ್ರನ್ನ 143ಗೂ ಔಟ್ ಮಾಡ್ತಾರೆ ಎಲ್ಲರೂ ದಿಗ್ಗಜ ಬ್ಯಾಟ್ಸ್ಮನ್ಗಳನ್ನು. ಅದು ಲಿಲಿಪುಟ್ ಬಾಲರ್ಗಳು ನಮ್ಮವೆಲ್ಲ ಮದನ್ ಲಾಲ್ ಆಗಿರ್ಬೋದು,